ಸದಾ ಕೋಡಿ ಹರಿಯುವ ಹೌದು ಕೃಪಾ ಕಟಾಕ್ಷದಿ ಹೌದಾ ಪರತತ್ವ ಅರಿಪು ಆಲಾಪದ ವರ ಪುಣ್ಯಮಯ ಉಳ್ಳ ಉಳ್ಳ ಸದ್ಗುರು ಇರಲೆನ್ನ ಮಾನಸದಳು ಇರಲೆನ್ನ ಮಾನಸದಳು ಇರಲೆನ್ನ ಮಾನಸದಳು. ಹೌದಾ ಹೌದಾ ಯಾವ ಪರಮ ದಯಾನಿಧಿ ಪರಮಾತ್ಮನ ಆಶೀರ್ವಾದವನ್ನು ಪಡೆದುಕೊಂಡು ಕೊಲ್ಲಿಪಾಕಿ ಲಿಂಗದಲ್ಲಿ ಸೋಮವಾರ ಸೂರ್ಯೋದಯದ ಒಂದು ಸಮಯದಲ್ಲಿ ಉದ್ಭವಿಸಿ ಬಂದಂತ ಆದ್ಯ ಜಗದ್ಗುರು ರೇವಣ ಸಿದ್ಧ ದೇವರ ಅಡಿದಾವರಿಗಳಲ್ಲಿ ಕೋಟಿ ಕೋಟಿ ನಮನಗಳನ್ನ ಹೇಳಿ ಹೇಳಿ ಭೂಲೋಕವನ್ನು ಬೆಳಕು ಮಾಡುವ ಸಲುವಾಗಿ ಭವಿಗೆ ಬಂದಂತ ಭಗವಂತನ ಅಂಶವೇ ಆದಂಥ ಶ್ರೀ ಗುರು ಬೀರದೇವರ ಒಂದು ಚರಣಾರವಿಂದಗಳಲ್ಲಿ ಅನಂತ ಕೋಟಿಯ ನಮನಗಳನ್ನ ಸಮರ್ಪಣೆ ಮಾಡಿ ಮಾನವ ದೇಹವನ್ನು ಧಾರಣ ಮಾಡಿ ಬಂದು ಮರ್ತ್ಯ ಲೋಕವನ್ನು ಕತ್ತಲೆಯಿಂದ ಬೆಳಕಿನತ್ತ ತಂದಂತ ಯಾರಿಪ್ಪ ಶಿವನೇ ಸಿದ್ಧಮಾಲಿಂಗರಾಯ ದೇವರ ಒಂದು ಪಾದ ಪದ್ಮಗಳಲ್ಲಿ ಅನಂತ ಕೋಟಿಯ ಶಿರಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಸುವರ್ಣ ಕರ್ನಾಟಕದ ಇಂಡಿ ತಾಲೂಕಿನ ಕುರಗೋಟ ಗ್ರಾಮದ ಕ್ಷೇತ್ರದ ದೇವರು ಯಾರಪ್ಪ ಇವತ್ತಿನ ಜಾತ್ರೆಗೆ ಕಾರಣೀಭೂತರಾದಂತ ಭಗವಂತ ಶ್ರೀ ಬೀರದೇವರ ಒಂದು ಪಾದ ಪದ್ಮಗಳಲ್ಲಿ ಅನಂತ ಕೋಟಿಯ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಕೂಡಿದಂತ ಗುರು ಹಿರಿಯರೇ ತಾಯಂದಿರೇ ಡೊಳ್ಳಿನ ಹಾಡಿಕೆಯನ್ನು ಕೇಳುವಂತ ಎಲ್ಲ ಅಭಿಮಾನಿಗಳೇ ನಿಮಗೊಮ್ಮೆ ಶಿರಾಡೋಣ ಸಂಘದ ಅನಂತ ಕೋಟಿಯ ಒಂದು ಪ್ರೇಮ ಪುರಸ್ಕಾರದ ಮಾತುಗಳನ್ನು ನಿಮಗೆ ಸಮರ್ಪಿಸಿ ಬೀರದೇವರ ಜಾತ್ರಾ ನಿಮಿತ್ತವಾಗಿ 2 ಮೇಳಗಳು ಈಗಾಗಲೇ ನಿಮಗೆ ಗೊತ್ತು. ಹೌದು ಒಂದು ಮೇಳ ಇದೇ ವಿಜಯಪುರ ಜಿಲ್ಲೆ ಚಡಚಣೆ ತಾಲೂಕಿನ ಶಿರಾಡೋಣ ಬೀರಲಿಂಗೇಶ್ವರ ಡೊಳ್ಳಿನ ಸಂಘ. ಹೌದು. ಇನ್ನೊಂದು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಮದಿ ಗ್ರಾಮದ ವೀರ ಮಲಕಾರಿ ಸಿದ್ದೇಶ್ವರ ಡೊಳ್ಳಿನ ಸಂಘ. ಈ 2 ಸಂಘಗಳನ್ನು ನೀವೆಲ್ಲ ಇಲ್ಲಿ ಕೂಡ್ಸ್ಯಾರಪ್ಪ ಬಹುತೇಕ ಸಂಜೆ 5 ಗಂಟೆಯವರೆಗೆ ಸಂಜೆ 5 ಗಂಟೆವರೆಗೆ 5 ತನಾಗ್ರಿಪ್ಪ ಕುಸ್ತಿ ಪಿಸ್ತಿ ನೋಡ್ರಲ್ಲಿ ಹಂಗೆ ಇದು ಮಾಡ್ಯಾರ ತೆಳಗ್ರಿ ಕರಿಯಾಡುವಾಗ ಇರ್ಲಿ 5 ಗಂಟೆವರೆಗೂ ನಮಗ ಭಗವಂತ ಬುದ್ಧಿ ಕೊಟ್ಟಟ್ಟು ಪದ್ಯ ರೂಪದಲ್ಲಿ ಗದ್ಯ ರೂಪದಲ್ಲಿ ಮಾತಿನಲ್ಲಿ ಸಮರ್ಥನೆ ಮಾಡ್ಕೋತ ಹೋಗ್ತೇವೆ. ಹೌದಾ ನೀವು ಅದರಲ್ಲಿದ್ದಂತ ತಪ್ಪುಗಳನ್ನ ಬಿಟ್ಟು ಸತ್ಯದ ಕಡೆಗೆ ಲಕ್ಷ್ಯ ಕೊಟ್ಟು ಸತ್ಯ ಸಿದ್ಧರ ಮಾರ್ಗವನ್ನು ನೀವೆಲ್ಲ ಆಲಿಸಿಕೊಂಡು ನಮ್ಮನ್ನ ಧನ್ಯರನ್ನಾಗಿ ನೀವು ಪುನೀತರಾಗ್ತೀರಿ ಅಂತೇಳಿ ಮತ್ತೊಮ್ಮೆ ಎಲ್ಲಾ ದೈವಕ್ಕೂ ಅನಂತ ಕೋಟಿಯ ನಮಸ್ಕಾರಗಳನ್ನು ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ರಿಪ್ಪ ಎಲ್ಲ ಹೌದಲ್ಲ ಹೌದ್ರಿಪ್ಪ. ಈ ಮನುಷ್ಯ ಜನ್ಮ ಬಲು ದೊಡ್ಡದು, ಹಾನಿ ಮಾಡಕೊಳ್ಳಬೇಡಿರಿ ಹುಚ್ಚಪ್ಪಗಳಿರಂತೇಳಿ ದಾಸರು ಹೇಳ್ಯಾರ. ಹೌದಾ 12ನೇ ಶತಮಾನದಲ್ಲಿ ಆಗಿ ಹೋದಂತ ಶರಣರು ಹೇಳ್ಯಾರ. ಸತ್ಯಯುಗದಲ್ಲಿ ಆಗಿ ಹೋದಂತ ಸಿದ್ಧರು ಇದನ್ನೇ ಪ್ರತಿಪಾದನೆ ಮಾಡ್ಯಾರ. ಹೌದು ಮನುಷ್ಯ ಜನ್ಮ ಬಹಳ ದೊಡ್ಡದು ಅಂತೇಳಿ ಹೌದಲ್ರಿಪ್ಪ. ಈ ದೊಡ್ಡದಾದಂತ ಮನುಷ್ಯ ಜನ್ಮವನ್ನು ನಾವು ದೊಡ್ಡದಾದ ಜನ್ಮವನ್ನು ದಡ್ಡತನದಿಂದ ನಾವು ಇದನ್ನ ಯಾಕೆ ಬಂದಿದ್ದೇವೆ, ಏನು ಮಾಡಬೇಕಾಗ್ಯದರ, ಏನು ಮಾಡಿದ್ರ ಏನ್ ಹಾಕದ ಅನ್ನೋದನ್ನ ಅರಿತುಕೊಂಡು ನಡೆದೇವಿ ಮುಕ್ತನಾಗಿ ಹೋಗ್ತೀವಿ. ಇಲ್ಲ ಭಗವಂತ ಕೊಟ್ಟಾನ ಅದನ್ನ ನೀನು ಮನಸ್ಸಿಗೆ ಬಂದಂಗ ಬಳಕೆ ಮಾಡಿದ್ರೆ ನಿನಗೆ ಮಲವು ಬೀಳುದು ಗ್ಯಾರಂಟಿ ಅದಂತ ಹೇಳ್ತಾರೆ. ಸಹಜ ಬೀಳ್ತದ್ರಿಪ್ಪ, ಅದರಾಗೇನು ಸಂಶಯನೇ ಇಲ್ಲ ಅಂತ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ
ಬಂದು ಸಹಜವಾದಂತ ಜೀವನ ಮಾಡಿಕೊಂಡು ಹೋಗ್ಲಿಕ್ಕೆ ಒಂದೆರಡು ಶರಣರು ಸಿದ್ಧರು ಮಾತು ಹೇಳ್ತಾರೆ. ಯಾವ ಮಾತ್ರಿಪ್ಪ? ಎಂತ ಮಾತುಗಳವು? ಎಂಥ ಮಾತುಗಳು ಅಂದ್ರ, ಹುಟ್ಟುವಾಗ ಉಸಿರಿರುತ್ತೆ, ಆರು ಹೆಸರಿರುವುದಿಲ್ಲ. ಏನ್ರಿಪ್ಪ? ನೀನು ಹುಟ್ಟುವಾಗ ನಿನ್ನಲ್ಲಿ ಉಸಿರಿರ್ತದ, ಹೆಸರು ಇರುವುದಿಲ್ಲ. ಹೆಸರಿರುವುದಿಲ್ಲ. ಮತ್ತೆ ಈ ಜಗತ್ತನ್ನ ನೀ ಬಿಟ್ಟು ಹೋಗುವಾಗ ನಿನ್ನಲ್ಲಿ ಉಸಿರು ಇರುವುದಿಲ್ಲ, ಹೆಸರು ಉಳಿಯುತ್ತಾ ಕೆಲಸ ಮಾಡಂತ ಹೇಳ್ತಾರ. ಹೌದಾ? ಹೌದಾ? ಒಂದು ಮಾತು ಹೆಂಗೆ ಈಶ್ವರ ಸಣ್ಣಕಲ್ ಅವರು ಬರೀತಾರ, ಹೆಂಗ್ ಬರೀತಾರಪ್ಪ? ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ. ನನಗಿರಲಿ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ. ನಾನಕ್ಕು ಜಗ ಅಳುವುದನ್ನು ನೋಡಬಹುದೇ, ನಾನಳಲು ನನ್ನನ್ನು ಜಗ ಎತ್ತಿಕೊಳ್ಳಲು ಇರಬಹುದೇ ಅಂತ ಕೇಳ್ತಾನೆ. ನಮ್ಮ ಎಂತ ಮಾತು! ಹೌದಾ? ಮನುಷ್ಯನೇ, ನಿನ್ನ ಜೀವನ ತುಂಬಾ ಏನು ಮಾಡು ಅಂದ್ರ, ಜಗತ್ತಿಗೆ ನೀ ಬರುವಾಗ ನೀ ಅಳು, ಜಗ ನಗಲಿ. ಹೌದಲ್ಲ? ಹೌದಾ? ನೀ ಬಿಟ್ಟು ಹೋಗುವಾಗ ನೀ ನಗು, ಜಗ ಅಳಲಿ. ಇನ್ನೊಂದು ತೊಡೆ ದಿವಸ ಈ ಮನುಷ್ಯ ಯಾಕೆ ಬದುಕಲಿಲ್ಲೋ ಯಪ್ಪ, ಎಂತ ಚಲೋ ಕೆಲಸ ಮಾಡ್ದಂತೇಳಿ ನೀವು ಮಾಡಿದಂತ ಕೆಲಸಕ್ಕೆ ಜನ ಕಣ್ಣೀರು ಹಾಕ್ತಂದ್ರ ನೀವು ಜೀವನದೊಳಗ ಕಚ್ಚಿ ಬದಲಾವಣೆ ಆದಂಗ ಆಗ್ತದೆ. ಒಂದು ಕುರುಗಟ್ಟಿಗೆ ಅಂತ ಊರ, ರೀ, ಊರಾಗ ಹಿಂಗ ಒಬ್ಬ ಸಾಧು ಸಂಚಾರ ಮಾಡ್ಕೊತ ಹೊಂಟಿದ್ದ. ನಸಿಕಿನ ಟೈಮ ಒಂದು ಮನಿ ಮುಂದ ಬಂದು ಕೂತ. ಸಮಯ 3 ಗಂಟೆ, ಇನ್ನ ಯಾರೂ ಎದ್ದಿರ್ಲಿಲ್ಲ. ಆ ಮನೆಯೊಳಗ ಒಂದು 80 ವರ್ಷದ ಆಯಿ, ಒಂದು 10 ವರ್ಷದ ಮೊಮ್ಮಗಳು ಹಿಂಗ ಬಂದು ಕೂತಿದ್ದ. ಒಬ್ಬ ಮನುಷ್ಯ ಓಡಿ ಬಂದು ಬಾಗಿಲ ಬಡ್ದ. ಕಟ 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 ಕಟ. ಅಜ್ಜಿ ಬಾಗಿಲ ತೆರೆದಳು. ಮಲ್ಲಪ್ಪ ಹೋದ ಅಂತ ಹೇಳಿದಕ್ಕೆ. ಮಲ್ಲಪ್ಪ ಹೋದ, ಜಯ ಬಿಟ್ಟ ಅಂತ ಹೇಳಿದಕ್ಕೆ ಅಚ್ಚಿ ಕಡೆ ಓಣೆನಕ್ಕೆ. ಹೌದ್ರಪ್ಪ. ಅವಾಗ ಆ ಅಜ್ಜಿ ಮೊಮ್ಮಗಳಿಗೆ ಹೇಳ್ತಾಳ, ಕರೆದು ನೋಡ ಯವ್ವ ತಂಗಿ ಬಾಯಿಲಿ ಇಲ್ಲಿ ಬಾ, ಹೋಗು, ಮಲ್ಲಪ್ಪನ ಸ್ವರ್ಗಕ್ಕೆ ಹೋದ ನರಕಕ್ಕೆ ಹೋದ ನೋಡ್ಕೊಂಡು ಬಾ. ಇವನ ಸಣ್ಣ ಕೂಸ ನನಗೆ ಗೊತ್ತ್ರಿ, 10 ವರ್ಷದ ಕೂಸ. ಅದಕ್ಕೆ ಹಿಂಗೆ ಹೇಳಿದ್ರು. ಆ ಹುಡುಗಿ ಓಡ್ಕೊತ ಹೋಯ್ತು. ಹೋಗಿ 5 ಮಿನಿಟ್ನಾಗ ಬಂದು, ಆಯಿ ಮಲ್ಲಪ್ಪ ಅಜ್ಜ ಅದಾನಲ್ಲ ಅವ ಸ್ವರ್ಗಕ್ಕೆ ಹೋದ ಅಂತೇಳಿ. ಅಲ್ಲ ಇವನ ಹೆಂಗ್ರಿಪ್ಪ ಅದು? ಸಾಧು ಅಲ್ಲೇ ಕೂತಿದ್ದ, ಗಾಬರಿ ಆದವ. ಒಬ್ಬ ಬಂದು ಹಿಂಗ್ ಹೇಳ್ದ, ಆಯಿ ಹಿಂಗ್ ಹೇಳಿದ್ಲು. ಮೊಮ್ಮಗಳು ಹೋಗಿ ನೋಡ್ಕೊಂಡು ಬಂದು ಸ್ವರ್ಗಕ್ಕೆ ಹೋದ ಅಂತ ಹೇಳಿದ್ರಲ್ಲ ಅಂತೇಳಿ ದಿಗಿಲು ಬಡದು ಆ ಆಯಿಗೆ ಕೈ ಮುಗಿದು ಕೇಳ್ತಾನ, ಆಯಿ ಈ ಮಲ್ಲಪ್ಪ ಸ್ವರ್ಗಕ್ಕೆ ಹೋದ ಅನ್ನೋದು ಹೆಂಗ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ನಿನ್ನ ಮೊಮ್ಮಗಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದಾಗ ಆಯಿ ಹೇಳ್ತಾಳ, ಸಾಧು ಮಹಾರಾಜ್, ನಿನಗೊಂದು ಮಾತು ಹೇಳ್ತೀನಿ ನಾನು, ಕೇಳು. ಅವನ ಮನೆ ಮುಂದೆ ಸತ್ತಾಗ 1000 ಜನ ನೆರೆದಿತ್ತು ಅಂದ್ರ ಅವ ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು. ಮತ್ತವ ಸತ್ತದಂದ್ರೆ ಎಲ್ಲ ಮಗ್ಗಲ ಮನೆಯವರು ಬಾಗಿಲ ಮುಚ್ಚಿಕೊಂಡು ಕೂತಾರ, ಯಾರು ಬಂದಿಲ್ಲ ಅಂದ್ರ ಅವ ನರಕಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು. ಸತ್ತದೇಳು ತಾನೇ ಹೋಗ್ತಾರ ಕಡೆ ಅಂದ್ರು ನೈ ನರಕಕ್ಕೆ ಗಯ ತಿಳ್ಕೋಬೇಕು. ಇಟ್ಟೇದ ಕೆಲಸ ಬಹಳ ಇಲ್ಲ, ಮುಗಿದೋಯ್ತು. ಇದ್ರಾಗ ಬಹಳ ಇಲ್ಲ. ಅದಕ್ಕಲ್ಲಿ ಬರುವುದೆಲ್ಲ ಹೊಸತಿರಲಿ, ಹೋಗುವುದೆಲ್ಲ ಹಳಿತಿರಲಿ. ಬರುವುದೆಲ್ಲ ಹೊಸತಿರಲಿ, ಹೋಗುವುದೆಲ್ಲ ಹಳತಿರಲಿ. ಹೊಸತು ಹಳಿತಗಳ ಮಧ್ಯ ಸವಿ ಇರಲಿ. ಹೌದಾ? ಯುಗಾದಿ ಕಳೆದರೂ ಯುಗಾದಿ ಬರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೌದಾ? ಜೀವನ ಕಹಿ ಮತ್ತು ಸಿಹಿ ಎರಡು ಬರ್ತಾವ್ರಿ. ನಿನ್ನೆ ಹಬ್ಬಕ್ಕೆ ತಿಂದಿರಲ್ಲ, ಬೇವು ಬೆಲ್ಲ ತಿಂದಾರ ನಾನು ತಿಂದಿನ್ರಿ. ಹೌದಲ್ಲ? ಬೇವಿನ ಹೂವ ಮತ್ತು ಬೆಲ್ಲ ಎರಡೂ ಕೂಡಿಸಿ ಹಿರಿಯರು ನಿಮಗ ಇದು ಮಾಡಿಟ್ಟ ಸಂಪ್ರದಾಯ. ಯಾಕ್ರಿಪ್ಪ? ಯಾಕೆ ಕೊಟ್ಟಾರ್ರಿ? ಈ ಜೀವನ ಅನ್ನೋದೇನದ, ಕಷ್ಟ ಬಂದಾಗ ಕುಗ್ಗಬೇಡ, ಸುಖ ಬಂದಾಗ ಹೆಗ್ಗಬೇಡ. ಕಷ್ಟ ಅಂದ್ರೆ ಕೈ, ಸುಖ ಅಂದ್ರೆ ಸಿಹಿ. ಕಷ್ಟ ಬಂದಾಗೂ ಹಂಗೆ ಇರು, ಸುಖ ಬಂದಾಗೂ ಹಂಗೆ ಇರು. ಬದುಕಿದೆ ಅಂದ್ರೆ
ನೀನು ಮುಕ್ತನಾಗಿ ಹೋಗ್ತಿ ಎನ್ನುವಂತ ಮಾತನ್ನು ಹೇಳಿ ಇನ್ನು ಬಹಳ ಮಾತಾಡುದಿಲ್ಲ. ನಮ್ಮ ಉಮದಿ ಕಲಾವಂತರು ಬಹಳ ನಿಮ್ಗೆಲ್ಲ ಗೊತ್ತದ, ಎಲ್ಲ ಸುತ್ತ ನಾಡಿಗೆಲ್ಲ ಬಹಳ ವಿದ್ವಾಂಸರದಾರ, ವಜ್ರಿಪ್ಪ. ಮತ್ತ ಅಷ್ಟೇ ಚಾಣಾಕ್ಷತನದಿಂದ ಮಾತಾಡ್ತಾರ. ಸತ್ಯ ಮಾತ್ರಿಪ್ಪ, ಹೌದಲ್ಲ? ಇದ್ದಕ್ಕಿದ್ದಂಗ ಮಾತ್ರಿ ಇದು. ಅದಕ್ಕ ಯಾವುದೇ ತಕರಾರು ತಂಟೆ ಮಾಡೋ ಮನುಷ್ಯ ಅಲ್ಲವ. ಸುಮ್ಮನೆ ಯಾಕತ್ತೀರಿ, ಎಂದೂ ಗೊತ್ತಿಲ್ಲ ಅಂತ ಚಲೋ ಮನುಷ್ಯ ಅದನವ. ಅದಕ್ಕೆ ನಿಮ್ಮೂರಿಗೆ ಚಲೋ ಮನುಷ್ಯನ ಕರ್ಸಿರಿ, ಮತ್ ಚಲೋ ಅವ್ರಿಗೆ ತರಬೇಕಲ್ರಿ. 5 ಗಂಟೆವರೆಗೆ ಆ ಉಮದಿ ಮಾರಾಯವರು ಏನಾದರೂ ಜ್ಞಾನ ದೃಷ್ಟಿಕೋನದೊಳಗ ನಾವು ಜೋಡಿ ಮಾತಾಡಿದ್ರಂದ್ರ ನನಗೆ ಬಂದಟ್ಟು ನಾನು ಜ್ಞಾನ ದೃಷ್ಟಿಕೋನದೊಳಗ ಮಾತಾಡ್ತೀನಿ. ನೀವು ಮತ್ ಸುಳ್ಳ ಹೇಳ್ಬೇಡ್ರ, ಬಂದ್ರ ಬರ್ತಾ ಹೇಳಿ. ಇಲ್ಲ, ನಾನು ಸುಳ್ಳ ಹೇಳುದಿಲ್ಲ. ನಾನು ಅವ್ರ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡ್ರಿ. ಮತ್ತೆ ಹೌದಲ್ಲ, ಬರಿಲಾರ ಇಲ್ಲ ಹೇಳ್ಬೇಡ್ರಿ. ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಈಗ ಒಂದು ಖ್ಯಾಲಿ ಹಾಡಿ ಮುಂದೆ ನಮ್ಮ ಮಾರಾಯವರಿಗೆ ಪಾಳಿ ಕೊಡ್ತದ. ಅವರು ಚೆನ್ನಾಗಿ 40-50 ವರ್ಷ ಸೇವಾ ಮಾಡಿದಂಥವ್ರದಾರ. ಅವರ ಮಾತೇನು ಸಾಮಾನ್ಯ ಇಲ್ಲ. ಅದಕ್ಕೆ ನೀವು ಶಾಂತಿಯಿಂದ ಕುಂತು ಕೇಳ್ತೀರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನು ಮುಗಿಸಿ ಒಂದು ಖ್ಯಾಲಿ ಹಾಡಿ ಅವರಿಗೆ ಪಾಳಿ ಕೊಟ್ಟು ಬಿಡ್ತೀನಿ. ಒಟ್ಟು ಬಾಬಾ.